ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಡಾಕ್ಟರ್ ತಿಪ್ಪೇಶ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಚೋರಡಿ ಭಾಗದಲ್ಲಿದ್ದೀನಿ. ಇವರು ಕಳೆದ ವರ್ಷ ಇವರು ಡಿಸೆಂಬರ್ ಟೈಮಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರು. ಮೊದಲನೇ ವರ್ಷದ ಕಸ್ಟಮರು. ಲಾಸ್ಟ್ ಇಯರ್ ಇವರಿಗೆ ಏನೂ ಬೆಳೆಗಳಲ್ಲಿ ಏನೂ ಬರದೆ ಕಾಂಟ್ಯಾಕ್ಟ್ ಮಾಡಿ, ಸರ್ 9ನೇ ವರ್ಷ ತೋಟ ನಮ್ಮದು, ಈ ಬೆಳೆ 9 ವರ್ಷದಿಂದ ಇಳುವರಿನೇ ಇಲ್ಲ ಅಂತ ಬಂದಿದ್ದರು. ಮೊದಲನೇ ಹಂತದ ಅಪ್ಲಿಕೇಶನ್ ಮಾಡಿಸಿ ಕಳೆದ ವರ್ಷದ ಕೆಲಸ ಸ್ಟಾರ್ಟ್ ಮಾಡಿಸಿದ್ವಿ. ಈಗ ನಾನು ಅಕ್ಟೋಬರಲ್ಲಿ ಇದನ್ನು ಶೂಟ್ ಮಾಡೋಕ್ಕೆ ಬಂದಿದ್ದೀನಿ. ಒಂದು ಕೊಯ್ಲು ಆಗಿದೆ ಸರ್. ಈ ಸಲ ಭಾಳ ಚೆನ್ನಾಗಿ ಬಂದಿದೆ. ಕಂಪೇರಿಟಿವ್ ಏನು ಬರದಿರೋ ತೋಟದಲ್ಲಿ ಚೆನ್ನಾಗಿ ಬಂದಿದೆ ಸರ್. ವಿ ಆರ್ ಹ್ಯಾಪಿ ಅಂತ ಹೇಳ್ತಾಯಿದ್ರು. ಸೊ ಹಾಗೆ ನಿಮಗೆ ಸುಮ್ಮನೆ ತೋರಿಸೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಕೆಲವು ಸಮಸ್ಯೆಗಳು ಬಂದ್ಬಿಟ್ಟು ಭಾಳ ಬೇಗ ಗೊನೆಗಳ ಮೇಲಿನ ಹಿಂಗಾರಗಳೆಲ್ಲ ಹೋಗಿದೆ. ಅದ್ರ ರಿಲೇಟೆಡ್ ಸ್ಪ್ರೇಗಳು ಹೇಳಿದ್ವಿ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಅಂಥೇಳಿ. ಇವರು ಎಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂಥೇಳಿ ಮಾಡ್ಕೊಳ್ಳಿಲ್ಲ. ಕೆಲವು ಅದು ಬಂದಿದ್ದರೆ ಚೆನ್ನಾಗಿರೋದು. ಹಿಂಗಾರಗಳೆಲ್ಲ ಬಂತು, ಗರ್ಭ ಚೆನ್ನಾಗಾಯಿತು. ಉಳಿಸ್ಕೊಳ್ಳೋಕ್ಕೋಸ್ಕರ ಕೆಲವು ಸ್ಪ್ರೇಗಳು ವಾತಾವರಣದಿಂದ ಬರೋ ಸಮಸ್ಯೆಗಳನ್ನು ಕಾಪಾಡ್ಕೊಳ್ಳೋಕ್ಕಾಗದೆ ಹೋಯಿತು. ಬಟ್ ಇರೋದ್ರಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದನ್ನು ಸುಮ್ಮನೆ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅನ್ನಿಸ್ತು ಮಾಡ್ತಾಯಿದ್ದೀನಿ. ಈ ವರ್ಷ ಇವತ್ತು ಅಕ್ಟೋಬರ್ 15ನೇ ತಾರೀಕು ಇವರಿಗೆ ಈ ವರ್ಷದ ಅಪ್ಲಿಕೇಶನ್ನು ಮೊದಲನೇ ಹಂತದ್ದು ಏನು ಮಾಡಬೇಕು ಆ ಗೊಬ್ಬರಗಳನ್ನೆಲ್ಲ ತೊಗೊಂಬಂದು ಮಾಡಿಸ್ತಾಯಿದ್ದೀವಿ. ಲಾಸ್ಟ್ ಇಯರ್ ಸ್ವಲ್ಪ ಮಾಡ್ಕೊಂಡಿದ್ರು. 10 ಎಕರೆ ಇವ್ರದ್ದು. ಕಳೆದ ವರ್ಷ ಪ್ರಯತ್ನ ಪಡ್ತೀನಿ ಅಂತ ಇದೊಂದು ತೋಟಕ್ಕೆ ಮಾಡ್ಕೊಂಡಿದ್ರು. ಬೇರೆ ತೋಟಗಳಿಂದ ಚೆನ್ನಾಗಿ ಬಂದಿಲ್ಲ, ಏನು ಬಂದಿಲ್ಲ. ಸೊ ಈ ತೋಟ ಚೆನ್ನಾಗಿರೋದು ನೋಡಿಕೊಂಡು ಈ 10 ಎಕರೆಗೂ ಇವತ್ತು ತರಿಸ್ಕೊಂಡಿದ್ದಾರೆ. ಮತ್ತೆ ಗೊಬ್ಬರಗಳು ಮಾಡಿಕೊಂಡು ಏನೇನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಅದಕ್ಕೆ ಬೇಕಾಗಿರೋ ಗೊಬ್ಬರಗಳನ್ನು ರೆಫರ್ ಮಾಡಿ ಪ್ರೊವೈಡ್ ಮಾಡಿಸಿ ಹಾಕಿಸ್ತಾಯಿದ್ದೀವಿ. ಇವತ್ತು ಅಂದರೆ ಕೊಡ್ತಾಯಿದ್ದೀವಿ. ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಸೊ ಹಾಗೆ ನಿಮ್ಮೊಂದಿಗೆ ಇದನ್ನು ಶೇರ್ ಮಾಡೋಣ ಅನ್ನಿಸ್ತು ಮಾಡ್ಕೋತಾ ಇದ್ದೀನಿ. ನಮಸ್ಕಾರ ರೈತ ಬಾಂಧವರೇ.